ಇದು ಇನ್ಸ್ಟೆಂಟ್ ಬೆಣ್ಣೆ ಚಕ್ಲಿ. ಆರಾಮಾಗಿ ಒಂದು 20 ನಿಮಿಷದೊಳಗೇ ಮಾಡ್ಬೋದು. ಇದಕ್ಕೆ ಬರೀ ಅಕ್ಕಿ ಹಸಿಟ್ಟಿದ್ರೆ ಸಾಕು. ಕ್ವಿಕ್ಕಾಗಿ ಮಾಡ್ಬೋದಾದಂತಹ ಬೆಣ್ಣೆ ಚಕ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನಿವಾಗ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ನೀರೊಳಗೆ ಕರಗಬೇಕು, ಅಲ್ಲಿಗಂಟ ಸ್ವಲ್ಪ ಕುದಿಸ್ಕೊಳ್ಳೋಣ. ಈ ಬೆಣ್ಣೆ ತನ್ನಷ್ಟಕ್ಕೆ ತಾನೇ ಕರಗಲ್ಲ, ಅದರಿಂದ ಈ ರೀತಿ ಸೌಟಾಕಿ ಈ ರೀತಿ ಮಾಡಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಈ ಕುದೀತಾ ಇರುವಂತಹ ನೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಕರಿ ಎಳ್ಳು ಹಾಕಿದ್ದೀನಿ. ನಿಮಗೆ ಇಲ್ಲಿ ಜೀರಿಗೆ ಬದಲು ಓಮ್ ಕಾಳಾದರೂ ಹಾಕ್ಬೋದು. ಈಗ 1 ಗ್ಲಾಸ್ ನೀರು ತಗೊಂಡಿದ್ದೆ, ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಫ್ಲೇಮನ್ನು ಆಫ್ ಮಾಡಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಮುಚ್ಚಳ ಹಾಕಿಟ್ಟು ಒಂದು 10 ರಿಂದ 15 ನಿಮಿಷ ಹಾಗೆ ಬಿಡೋಣ. ಈಗ 15 ನಿಮಿಷ ಆದ ನಂತರ ಈಗ ಸ್ವಲ್ಪ ನೀರನ್ನು ತಗೊಂಡು ಮೇಲ್ಗಡೆ ಈ ರೀತಿ ಚಿಮುಕಿಸಿ ಇದನ್ನು ಉಂಡೆ ಪದಕ್ಕೆ ತರಬೇಕು. ಜಾಸ್ತಿ ನೀರು ಹಾಕಿಬಿಟ್ರೆ ಆಮೇಲೆ ಲಿಕ್ವಿಡ್ ಟೈಪ್ ಆಗಿಬಿಡುತ್ತೆ, ಅದರಿಂದ ನೋಡಿಕೊಂಡು ಇಲ್ಲಿ ನೀರನ್ನು ಹಾಕಬೇಕು. ಈಗ ಚಕ್ಲಿ ಮಾಡೋದಕ್ಕೆ ಹಿಟ್ಟು ರೆಡಿ ಇದೆ, ಬಟ್ ಇದನ್ನು ನಾನು ಈ ರೀತಿ ಓವಲ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ಈಗ ಚಕ್ಲಿ ಮಾಡುವಂತಹ ಈ ಮೆಷಿನ್ಗೆ ಈಗ ಕಲಸಿಟ್ಟಿರುವಂತಹ ಹಿಟ್ಟನ್ನು ಈ ರೀತಿ ಹಾಕಿ ಚಕ್ಲಿ ಆಕಾರದಲ್ಲಿ ಒತ್ಕೋಬೇಕು. ಈಗ ಚಕ್ಲಿಯನ್ನು ಕರಿಬೇಕು. ಕರೀಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಗೆ. ಎಣ್ಣೆ ಬಿಸಿಯಾದ ನಂತರ ಈ ದೋಸೆ ಸೌಟ್ನಲ್ಲಿ ಈ ರೀತಿ ತೆಗೆದು ಎಣ್ಣೆ ಒಳಗೆ ಸ್ಟ್ರೈಟಾಗಿ ಬಿಡ್ಬೋದು. ಬಿಗಿನರ್ಸ್ಗಳಿಗೆ ಇದೊಂದು ಒಳ್ಳೆ ಈಸಿ ಟಿಪ್ಸ್. ಸೊ ಎಲ್ಲೂ ಕೂಡ ಕಿತ್ತೋಗಲ್ಲ ನೋಡಿ, ಈ ರೀತಿ ನೀಟಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋಬೇಕು. ಇದು ಯಾವ ರೀತಿ ಬೆಂದಿದೆ ಅಂತ ತಿಳ್ಕೊಬೇಕು ಅಂದರೆ ಈ ಎಣ್ಣೆ ಕುದೀತಾ ಇರುವಂತಹ ಒಂದು ಸ್ಪೀಡ್ ಕಮ್ಮಿ ಆಗುತ್ತೆ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಚಕ್ಲಿ ರೆಡಿಯಾಗಿದೆ ಅಂತ. ಇಲ್ಲಿ ಖಾರಕ್ಕೆ ಯಾವುದೇ ರೀತಿಯಾದಂತಹ ಖಾರದ ಪುಡಿ ಆಗಲಿ ಅಥವಾ ಮೆಣಸಿನ ಪುಡಿಯನ್ನು ಯೂಸ್ ಮಾಡಿಲ್ಲ. ನಿಮಗೆ ಚಕ್ಲಿಗೆ ಖಾರ ಬೇಕು ಅನ್ನೋದಾದರೆ ಮೆಣಸು ಪುಡಿಯನ್ನು ಹಾಕ್ಬೋದು 1 ಟೀ ಸ್ಪೂನ್ನ. ನೋಡಿ ಈ ರೀತಿ ಬೆಳ್ಳಗೆ ಇರಬೇಕು, ಬೆಂದಿದೆ ಇದು. ಈಗ ಇನ್ನೊಂದು ಬ್ಯಾಚ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಈ ಚಕ್ಲಿಗಳನ್ನ ಸ್ವಲ್ಪ ಜಾಸ್ತಿ ಬೇಯಿಸ್ತಾ ಇದ್ದೀನಿ. ರೆಡ್ ಕಲರಲ್ಲಿ ಇರಬೇಕು ಅಂತ ಹೇಳಿ ಸ್ವಲ್ಪ ಜಾಸ್ತಿ ಬೇಯಿಸಿದ್ದೀನಿ. ನೋಡಿ ರೆಡ್ ಕಲರಲ್ಲಿ ಬಂದಿದೆ. ಈವನ್ ಈ ರೀತಿನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಬೆಣ್ಣೆ ಚಕ್ಲಿ ವೈಟ್ಗಿರುತ್ತೆ ಸಾಮಾನ್ಯವಾಗಿ, ಆ ರೀತಿನೂ ಕೂಡ ಮಾಡ್ಕೋಬೋದು. ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟ್ ಚಕ್ಲಿ ಇದು. ಯಾವುದೇ ರೀತಿಯಾದಂತಹ ಹೆಚ್ಚು ಶ್ರಮ ವಹಿಸಬೇಕು ಅನ್ನೋದೇನಿಲ್ಲ. ಸೊ ಕ್ವಿಕ್ಕಾಗಿ ಮಾಡಿ ಮನೇಲಿ ಎಲ್ಲರಿಗೂ ಸರ್ವ್ ಮಾಡ್ಬೋದು. ಈವನ್ ಇದು ಕ್ರಿಸ್ಪಿ ಇರುತ್ತೆ. ಟ್ರೈ ಮಾಡಿ ಈ ರೆಸಿಪಿನ, ಚೆನ್ನಾಗಿ ಬರುತ್ತೆ. ಒಂದು ವೇಳೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಸಪೋರ್ಟ್ ಮಾಡ್ತಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.